ಈಗ ನಮ್ಮೆಲ್ಲರ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ಸಿ ಟಿ ರವಿಯವರು ಸವಿಸ್ತಾರವಾಗಿ ಈ ನಾಗೇಂದ್ರ ಮೇಲೆ ಇರ್ತಕ್ಕಂಥ ಕೇಸಿನ ವಿಚಾರದಲ್ಲಿ ಮಾತಾಡಿದರು. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು. ಅಂದಿನ ಉಪಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸರ್ಕಾರದಲ್ಲಿ ನಡೆದಂಥ ಈ ಹಗರಣದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ನಾಗೇಂದ್ರ ಅವರ ರಾಜೀನಾಮೆಯನ್ನು ತಾವು ಪಡೆದಿದ್ರಿ. ಅವತ್ತು ಕೂಡ 187 ಕೋಟಿ ರೂಪಾಯಿ ಹಗರಣ ಆಗಿದೆ ಈ ವಾಲ್ಮೀಕಿ ಹಗರಣದಲ್ಲಿ ಅಂತ ಹೇಳೋ ವಿಚಾರವನ್ನು ತಂದಂಥ ಸಂದರ್ಭದಲ್ಲಿ ಸದನದ ಒಳಗಡೆನೆ ಸಿದ್ದರಾಮಯ್ಯರು 187 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿದೆ ಅಂತ ಒಪ್ಕೊಂಡು ನಾಗೇಂದ್ರ ಅವರು ರಾಜೀನಾಮೆ ಪಡೆದಿದ್ದರು. ಈ ನಾಗೇಂದ್ರ ಅವರು ರಾಜೀನಾಮೆ ಪಡೆದ ಮೇಲೆ ಈ ಎಲ್ಲ ಪ್ರಕರಣಗಳಿಗೆ ತನಿಖೆ ನಡೀತಾ ಇರ್ತಕ್ಕಂಥ ಕಾಲದಲ್ಲಿ ಇನ್ನೂ ಕೂಡ ಚಾರ್ಜ್ ಶೀಟ್ ಹಾಕಲಿಲ್ಲ, ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಇವತ್ತು ಸಿ ಟಿ ರವಿಯವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ. ಪೂರ್ಣ ಪ್ರಮಾಣದ ಚಾರ್ಜ್ ಶೀಟೇ ಹಾಕಲಿಲ್ಲ, SIT ತನಿಖೆಯನ್ನು ನೇಮಕ ಮಾಡಿದ್ರಿ. ಜೊತೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು 187 ಕೋಟಿ ರೂಪಾಯಿನಲ್ಲಿ 89 ಕೋಟಿ 63 ಲಕ್ಷ ಕೂಡಲೇ ಇದನ್ನು ವಸೂಲು ಮಾಡಬೇಕು ಅನ್ನೋ ವಿಚಾರದಲ್ಲಿ ಎಲ್ಲೆಲ್ಲಿ ಹೋಗಿದೆ ಅದನ್ನು ವಸೂಲು ಮಾಡಬೇಕು, ಅದನ್ನು ಒಂದು ಅಕೌಂಟಿಗೆ ತರಬೇಕು ಅಂತೇಳಿ ಅಪರ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ. ಆ ಆದೇಶ ಕೂಡ ಇವತ್ತು ಉತ್ತರದಲ್ಲಿ ಇವತ್ತು ಹೇಳಿದ್ದಾರೆ. ಇವತ್ತು ಇದನ್ನು ವಸೂಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನೀವು ನಾಗೇಂದ್ರರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಮಾನ್ಯ ಈವಾಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ನೀವು ಪ್ರಾರಂಭದಿಂದ ಹೇಳ್ತಾ ಇದ್ದೀರಿ, ನಿನ್ನೆ ನಮ್ಮ ಸದನದಲ್ಲೂ ಕೂಡ ಬಂದು ಭಾಷಣ ಮಾಡಿದ್ದೀರಿ, ಒಂದೇ ₹1 ಭ್ರಷ್ಟಾಚಾರ ಬಿಡೋದಿಲ್ಲ, ಭ್ರಷ್ಟಾಚಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವುಗಳು ಕೂಡ ನಮಗೆ ತಿಳಿಸ್ಬೇಕು ಅಂತ ಹೇಳಿದ್ದೀರಿ. ನಮ್ಮೆಲ್ಲರ ಸಹಕಾರವನ್ನು ಕೂಡ ಕೇಳಿದಿರಿ. ಇವತ್ತು ಇನ್ನೂ ವಸೂಲಿ ಆಗದೇ ಇರತಕ್ಕಂಥದ್ದು 89 ಕೋಟಿ ಇನ್ನೂ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ 187 ಕೋಟಿಗೆ ಪೂರ್ಣ ಪ್ರಮಾಣದ ಅಕೌಂಟ್ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನೇ ಅವತ್ತು ಆಧಾರವಾಗಿಟ್ಕೊಂಡು ಅವರ ರಾಜೀನಾಮೆ ಪಡೆದಂಥವ್ರನ್ನ ಇವತ್ತು ಮಂತ್ರಿಮಂಡಲದಲ್ಲಿ ನೀವು ಯಾವ ರೀತಿ ಸೇರಿಸಿದ್ದೀರಿ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು. ಹಾಗಾಗಿ ಅವರು ಇನ್ನೂ ಕೂಡ ಆರೋಪದಲ್ಲಿದ್ದಾರೆ. ಅವರು 89 ಕೋಟಿ ಈಗಾಗಲೇ ಪ್ರೂವ್ ಆಗಿದೆ. 187 ಕೋಟಿಗೆ ಪೂರ್ಣ ಪ್ರಮಾಣದ ನಮಗೆ ಅಕೌಂಟ್ ಕೂಡ ಬರಬೇಕಾಗಿದೆ, ಆ ಹಣ ವಾಪಸ್ ಇದ್ರಲ್ಲಿ ಹೋಗಬೇಕಾಗಿದೆ. ಆಮೇಲೆ ಯಾವುದೇ ಒಂದು ಅಕೌಂಟು ಇವತ್ತು ಫೈನಾನ್ಷಿಯಲ್ ಅಕೌಂಟು ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ ಹೋಗಬೇಕಾದ್ರೆ ಸರ್ಕಾರದ ಆದೇಶ ಇದೆ, ಫೈನಾನ್ಷಿಯಲ್ ಇದರಿಂದ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಕೂಡ ಬೇಕಾಗಿದೆ ಅಂತೇಳಿ ಪರ್ಮಿಷನ್ ತಗೊಂಡು ನಂತರ ವರ್ಗಾವಣೆ ಮಾಡಬೇಕು ಅಂತ ಇಷ್ಟ 10 ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗಿರ್ತಕ್ಕಂಥ ಸಂದರ್ಭ. 13ನೇ ಆರೋಪಿ ನನಗೆ ಪ್ರಾಣ ಬೆದರಿಕೆ ಹಾಕಿದ್ರು, ನನಗೆ ನಾಗೇಂದ್ರ ಅವ್ರ ಹೆಸರು ಬರಬಾರ್ದು ಅಂತ ಕೂಡ ಹೇಳಿರ್ತಕ್ಕಂಥ ವಿಚಾರಗಳು SIT ತನಿಖೆ ಮುಂದೆ ಈಗಾಗಲೇ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಈ ಎಲ್ಲ ವಿಚಾರಗಳು ಇರೋದ್ರಿಂದ ನಾಗೇಂದ್ರ ಅಪರಾಧಿಯಾಗಿದ್ದಾನೆ. ಆ ಕೋರ್ಟಿಂದ ತೀರ್ಪು ಕೂಡ ಆಚೆ ಬರಬೇಕಾಗಿದೆ. ಆಚೆ ಬರೋ ಮುಂಚೆ ಅವ್ರನ್ನ ಮತ್ತೊಮ್ಮೆ ನೀವು ಪ್ರಮಾಣ ವಚನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅದಕ್ಕೆ ಅಪಮಾನ ಮಾಡಿದಂಥ ಅಪಪ್ರಚಾರ ಆಗಿದೆ. ಹಾಗೆ SC ST ಹಣ ದುರುಪಯೋಗ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಕೂಡಲೇ ಅವ್ರನ್ನ ರಾಜೀನಾಮೆ ಪಡಿಬೇಕು ಅಂತೇಳಿ ನಾವು ಸದನದಲ್ಲಿ ಅವ್ರ ರಾಜೀನಾಮೆ ಪಡೆಯುವವರೆಗೆ ನಮ್ಮ ಹೋರಾಟ ಇದೆ ಅನ್ನೋದು ನಮ್ಮ NDA ಪಕ್ಷದ ಮಿತ್ರ ಪಕ್ಷದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ DK ಶಿವಕುಮಾರ್ ಅವರು ಅವರಿಗೆ ಪ್ರಮಾಣ ವಚನ ಕೊಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಕೂಡಲೇ ವಾಪಸ್ ಪಡೆದು ಅವ್ರು ರಾಜೀನಾಮೆ ಪಡಿಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.